ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಲರ್ನಿಂಗ್ ಸೀರೀಸ್ ಇಷ್ಟ ಆಗ್ತಾ ಇದೆಯಾ? ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ ಐಡಿಯಾ ಸಿಕ್ಕುತ್ತೆ. ಸೊ, ಇವತ್ತು ಲರ್ನಿಂಗ್ ಸೀರೀಸಲ್ಲಿ ಚಾರ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಪಾರ್ಟ್ 1 ಯಾಕೆ ಇಟ್ಟಿದ್ದೀನಿ ಅಂತ ಇವತ್ತು ಹೇಳ್ತೀನಿ. ಸೊ, ಎನಿ ಒನ್ ಎಂಟರಿಂಗ್ ಇಂಟು ಸ್ಟಾಕ್ ಮಾರ್ಕೆಟ್ನ ಎಂಟರ್ ಆಗೋ ಮುಂಚೆ ಫಸ್ಟ್ ಕ್ಯಾಂಡಲ್ಸ್ ಬಗ್ಗೆ ಐಡಿಯಾ ಇರಬೇಕು. ಕ್ಯಾಂಡಲ್ಸ್ ಅಂದರೆ ಏನು? ಸ್ಟಾಕ್ ಮಾರ್ಕೆಟ್ ಅಥವಾ ಯಾವುದೇ ಸ್ಟಾಕ್ನ ಪ್ರೈಸ್ನ ಮೂಮೆಂಟ್ ಆಗೋದು ಕ್ಯಾಂಡಲ್ಸ್ ಮುಖಾಂತರ. ಅದೊಂದು ಮಾಪನ, ಅದೊಂದು ಮೆಜರಿಂಗ್ ಟೂಲ್. ಅದರಿಂದ ಪ್ರೈಸ್ ಎಲ್ಲಿತ್ತು, ಎಲ್ಲಿಗೆ ಹೋಯಿತು ಅನ್ನೋದನ್ನು ಕ್ಯಾಂಡಲ್ಸ್ ಮುಖಾಂತರ ಮೆಜರ್ ಮಾಡ್ತಾರೆ. ಸೊ ಕ್ಯಾಂಡಲ್ ಅನಾಟಮಿ ತಿಳ್ಕೊಳ್ಳೋದು ತುಂಬ ಮುಖ್ಯ. ಸೊ ಬೇಸಿಕ್ ಆಗಿರೋದು ಸ್ಟಾಕ್ಸ್ ಅಥವಾ ಎನಿ ಶೇರ್ ಮಾರ್ಕೆಟ್ ಎಂಟರ್ ಆಗೋರಿಗೆ ಬಿಗಿನರ್ಸ್ಗೆ ಕ್ಯಾಂಡಲ್ ಅನಾಟಮಿ. ಸೊ ಇವತ್ತು ಕ್ಯಾಂಡಲ್ ಅನಾಟಮಿ ಹೇಳ್ಕೊಡೋದ್ರಿಂದ ಇದನ್ನು ಪಾರ್ಟ್ 1 ಅಂತ ಇಟ್ಟಿದ್ದೀನಿ. ಪಾರ್ಟ್ 2 ಫಸ್ಟ್ ರಿಲೀಸ್ ಮಾಡಿದ್ದೀನಿ. ಹೋಪ್ ಎಲ್ಲರೂ ಆ ವೀಡಿಯೋಸ್ನ ನೋಡಿರ್ತೀರಿ ಅನ್ಕೊತೀನಿ. ಕಮೆಂಟ್ಸ್ ಹಾಕಿದ್ರೆ ನನಗೂ ತುಂಬ ಎನ್ಕರೇಜ್ಮೆಂಟ್ ಸಿಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಕಮೆಂಟ್ಸ್ ಹಾಕಿ. ಓಕೆ, ತಡ ಮಾಡದೆ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಪಾರ್ಟ್ 1ನಲ್ಲಿ ಫಸ್ಟ್ ಕ್ಯಾಂಡಲ್ ಅನಾಟಮಿ ಹೇಳ್ಕೊಡ್ತೀನಿ. ಕ್ಯಾಂಡಲ್ನಲ್ಲಿ 2 ಥರ ಇರುತ್ತೆ, ಗ್ರೀನ್ ಕ್ಯಾಂಡಲ್ಲು, ರೆಡ್ ಕ್ಯಾಂಡಲ್ಲು. ಆಮೇಲೆ ವಿತೌಟ್ ಓಪನ್ ಮತ್ತು ಕ್ಲೋಸ್ ಎರಡೂ ಒಂದೇ ಇರುತ್ತೆ. ಅದಕ್ಕೆ ಯಾವುದು ಗ್ರೀನ್ ಕ್ಯಾಂಡಲ್ನ ಬುಲ್ಲಿಶ್ ಕ್ಯಾಂಡಲ್ ಅಂತಾರೆ, ರೆಡ್ ಕ್ಯಾಂಡಲ್ನ ಬಿಯರಿಶ್ ಕ್ಯಾಂಡಲ್ ಅಂತಾರೆ. ಓಪನ್ ಮತ್ತು ಕ್ಲೋಸ್ ಎರಡೂ ಒಂದೇ ಇದ್ದರೆ ಅದನ್ನು ಬಿಯರಿಶ್ ಅಥವಾ ಬುಲ್ಲಿಶ್ ಕ್ಯಾಂಡಲ್ ಅನ್ನಲ್ಲ, ಅದೊಂದು ನ್ಯೂಟ್ರಲ್ ಕ್ಯಾಂಡಲ್ ಆಗಿರುತ್ತೆ. ಸೊ ಕ್ಯಾಂಡಲ್ ಅನಾಟಮಿನಲ್ಲಿ ಓಪನ್, ಕ್ಲೋಸ್, ಹೈ, ಲೋ ತುಂಬ ಇಂಪಾರ್ಟೆಂಟ್. ಅದನ್ನು ತಿಳ್ಕೊಳ್ಳೋಣ ಬನ್ನಿ. OHLC ಅಂತಾರೆ. OHLC ಇಸ್ ದ ಶಾರ್ಟ್ ಫಾರ್ಮ್ ಆಫ್ ಓಪನ್, ಕ್ಲೋಸ್, ಹೈ, ಲೋ ಅಂತ. ಸೊ ಕ್ಯಾಂಡಲ್ನಲ್ಲಿ ಗ್ರೀನ್ ಕ್ಯಾಂಡಲ್ ಬಂದು ಇವಾಗ 100 ರುಪೀಸ್ ಇತ್ತು ಸ್ಟಾಕ್, ಅದು 150ಗೆ ಹೋಯ್ತು ಅಂದರೆ ಅದು ಬುಲ್ಲಿಶ್ ಕ್ಯಾಂಡಲ್, ಮೇಲೆ ಹೋಗಿದೆಲ್ಲ ಅದು ಗ್ರೀನ್ ಆಗಿರುತ್ತೆ. ಸೊ ಓಪನ್ ಯಾವಾಗಲೂ ಕಮ್ಮಿ ಇರುತ್ತೆ ಕ್ಲೋಸ್ಗಿಂತ. ಓಪನ್ 100 ಇದೆ, ಕ್ಲೋಸ್ 150 ಇದೆ ಅಂದರೆ ಓಪನ್ ಪ್ರೈಸ್ 100 ಅಂತಾರೆ, ಕ್ಲೋಸ್ ಪ್ರೈಸ್ 150 ಅಂತಾರೆ. ಇದೇ ಪ್ರೈಸ್ನ ಓಪನ್ ಅಂದರೆ ಈ ಲೈನ್ ಏನಿರುತ್ತಲ್ಲ ಇದೇ ಓಪನ್ನ ನಮಗೆ ಸಜೆಸ್ಟ್ ಮಾಡೋದು. ಆಮೇಲೆ ಇದೇ ನಮಗೆ ಕ್ಲೋಸ್ನ ಹೇಳೋದು. ಆಮೇಲೆ ಇದು ಏನು ಲೈನ್ ಇದೆಯಲ್ಲ ಇದನ್ನ ವಿಕ್ ಅಂತಾರೆ, ಟೈಲ್ ಅಂತಾರೆ, ವಿಕ್ ಅಂತಾರೆ. ಸೊ ಈ ಹೆಂಡ್ ಪಾಯಿಂಟ್ ಏನಿದೆ ನೋಡಿ, ಈ ತುದಿ, ಇದನ್ನು ಹೈ ಅಂತಾರೆ, ಇದನ್ನು ಲೋ ಅಂತಾರೆ. ರೆಡ್ ಕ್ಯಾಂಡಲಲ್ಲೂ ಸೇಮ್, ಹೈ ಮತ್ತು ಲೋ ಸೇಮ್ ಇರುತ್ತೆ. ಡಿಫ್ರೆನ್ಸ್ ಏನಪ್ಪ ಅಂದರೆ ರೆಡ್ ಕ್ಯಾಂಡಲ್ನಲ್ಲಿ ಓಪನ್ ಮೇಲಿರುತ್ತೆ, ಕೆಳಗಡೆ ಕ್ಲೋಸ್ ಇರುತ್ತೆ. ಅಂದರೆ ಒಂದು ಸ್ಟಾಕ್ 100 ರುಪೀಸ್ ಇರೋದು 50 ರುಪೀಸಿಗೆ ಬಿತ್ತು ಅಂದರೆ ಅದು ರೆಡ್ ಕ್ಯಾಂಡಲ್ ಬುಲ್ಲಿಶ್ ಮೂವ್. ಅದು ಓಪನ್ ಇಲ್ಲಿರೋದ್ರಿಂದ ಓಪನ್ ಹೈ ಜಾಸ್ತಿ ಇರುತ್ತೆ ಅಮೌಂಟು, ಕ್ಲೋಸ್ ಅಮೌಂಟ್ ಜಾಸ್ತಿ ಇರುತ್ತೆ. ಇಷ್ಟೇ ಕ್ಯಾಂಡಲ್ ಅನಾಟಮಿ, ತುಂಬ ಸಿಂಪಲ್ ಇದು ಬೇಸಿಕ್ಕು. ಇದು ತಿಳ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಎಲ್ಲ ಚಾರ್ಟಿಂಗ್ನಲ್ಲಿ ಕ್ವೈರಿ ಬರೆಯೋದಕ್ಕೆ ಎಲ್ಲ ಹೆಲ್ಪ್ ಆಗಬೇಕಂದ್ರೆ ಫಸ್ಟು ಈ ಅನಾಟಮಿ ತಿಳ್ಕೊಬೇಕು. ಇದರಿಂದ ಸ್ಟಾರ್ಟ್ ಮಾಡಿದೆ. ಸೊ ನಾವು ನೆಕ್ಸ್ಟು ಒಂದು ಲೈವ್ ಚಾರ್ಟ್ ತೊಗೊಂಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಕಾಣುತ್ತೆ ಅದು ಅಂತ. ಓಕೆ, ಝೆರೋದಾನಲ್ಲಿ BSE ಸ್ಟಾಕ್ ಓಪನ್ ಮಾಡ್ಕೊಂಡಿದ್ದೀನಿ, 12 ಮಂತ್ಸ್ ಇಟ್ಟಿದ್ದೀನಿ. ಆಮೇಲೆ ಕ್ಯಾಂಡಲ್ಸಲ್ಲಿ ಟೈಮ್ ಫ್ರೇಮ್ ಇರುತ್ತೆ, ಡೈಲಿ ಟೈಮ್ ಫ್ರೇಮ್ ಕ್ಯಾಂಡಲ್ಲು, ಮಂತ್ಲಿ ಟೈಮ್ ಫ್ರೇಮು. ಇವಾಗ ನೋಡಿ 1 ಇಯರ್ ಕ್ಯಾಂಡಲ್ ಕೂಡ ನೋಡ್ಬೋದು, 1 ಮಿನಿಟ್ ಕ್ಯಾಂಡಲ್ ಕೂಡ ನೋಡ್ಬೋದು. ಸೊ ಟೈಮ್ ಫ್ರೇಮ್ ಇರುತ್ತೆ. ಇವಾಗ ಸದ್ಯಕ್ಕೆ ಇಯರ್ಲಿ ಕ್ಯಾಂಡಲ್ ನೋಡಿದ್ದೀನಿ. BSE ಸ್ಟಾಕು 2017ನಲ್ಲಿ ಸ್ಟಾರ್ಟ್ ಆಗಿರೋ ಸ್ಟಾಕ್ ಇದು, ಲಿಸ್ಟ್ ಆಗಿರೋ ಕಂಪ್ನಿ ಇದು. ಸೊ ಇವಾಗ 25ನಲ್ಲಿ ರನ್ ಆಗ್ತಾಯಿದೆ. ಸೊ ಇಯರ್ಲಿ ಕ್ಯಾಂಡಲ್ ಆಗಿರೋದ್ರಿಂದ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ, ಜನವರಿ ಟು ಡಿಸೆಂಬರ್ ಕ್ಯಾಂಡಲ್ ಇದು. ಜನವರಿ ಟು ಡಿಸೆಂಬರ್ ಏನು ಮೂಮೆಂಟ್ ಆಗಿದೆ ಅದು ಈ ಕ್ಯಾಂಡಲ್ನಲ್ಲಿ ಗೊತ್ತಾಗುತ್ತೆ. ಆಮೇಲೆ ಇದ್ರದ್ದು OHLC ಅಂದರೆ ಓಪನ್, ಹೈ, ಲೋ, ಕ್ಲೋಸ್ ಎಲ್ಲಿ ನೋಡೋದು ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ಲ ಈ ನಂಬರ್ಸು, ಇದೇ ಓಪನ್, ಹೈ, ಲೋ, ಕ್ಲೋಸ್ ಆಫ್ ದ ಕ್ಯಾಂಡಲ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಇದ್ರದ್ದು ಓಪನ್ ಬಂದುಬಿಟ್ಟು ಈ ಕ್ಯಾಂಡಲ್ದು 2024ಅಲ್ಲಿ ಓಪನ್ ಬಂದು 741 ಇದೆ, ಹೈ ಬಂದು 1946 ಇದೆ. ಅಂದರೆ ಈ ಕ್ಯಾಂಡಲ್ದು ಇದು ಓಪನ್ನು, ಇದು ಕ್ಲೋಸು, ಇದು ಹೈ. ಸೊ ಇದ್ರದ್ದು ಡೇಟಾ ಬಂದು ಅಲ್ಲಿ ಬಂದಿರುತ್ತೆ. ಸೊ ನೀವು ಆ ಕ್ಯಾಂಡಲ್ ಮೇಲೆ ಪಾಯಿಂಟ್ ಮಾಡಿದ್ರೆ ನಿಮ್ಗೆ ಅಲ್ಲೆಲ್ಲ ಡೇಟಾ ಬರುತ್ತೆ, ಈ ಕ್ಯಾಂಡಲ್ ಡೇಟಾ ಎಲ್ಲನೂ ಬಂದ್ಬಿಡುತ್ತೆ. ಒಂದು ಸ್ಟಾಕ್ ತೊಗೊಳ್ಳೋಣ. ಇವತ್ತಿನ ಟಾಪ್ ಗೇನರ್ ಬಂದು ಕೌಶಲ್ಯ, ಅದು ಬಂದು 20% ಮೂಮೆಂಟ್ ಆಗಿದೆ ಇವತ್ತು. ಸೊ ಅದರದ್ದು ಡೈಲಿ ಕ್ಯಾಂಡಲ್ ತೊಗೊತೀನಿ. ಫ್ರೆಂಡ್ಸ್, ಇದು ಯಾವುದೇ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ, ನಿಮಗೆ ಬೇಸಿಕ್ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ ರ್ಯಾಂಡಮ್ ಆಗಿ ತೊಗೊತಾ ಇದ್ದೀನಿ ಅಷ್ಟೇ.
ಓಕೆ. ಸೊ ಇವತ್ತು 2nd ಆಫ್ ಸೆಪ್ಟೆಂಬರ್ ಆಗಿರೋದ್ರಿಂದ ನೋಡಿ ಇದು ಇವತ್ತು ಟಾಪ್ ಗೇನರ್ ಇದು 20% ಮೂವ್ ಆಗಿದೆ. ಸೊ ಇದ್ರದ್ದು ಹೈ ಓಪನ್ ಬಂದ್ಬಿಟ್ಟು 1278, ಹೈ ಬಂದ್ಬಿಟ್ಟು 1522. ಸೊ ಇಷ್ಟು ಮೂಮೆಂಟ್ ಆಗಿದೆ ಹತ್ತತ್ರ 300+ ಪಾಯಿಂಟ್ಸ್ ಮೂವ್ ಆಗಿದೆ. ಇದನ್ನ ಇನ್ನೊಂದು ಟೂಲ್ ಇದೆ, ಇದ್ರದ್ದು ಪರ್ಸೆಂಟೇಜ್ ಕೂಡ ಕಂಡುಹಿಡಿಬೋದು. ಇಲ್ಲಿ ಪ್ರೈಸ್ ರೇಂಜ್ ಅಂತ ಇದೆ. ಹಿಂಗೆ ಹಾಕಿದ್ರೆ ಇಲ್ಲಿ ಅದ್ರದ್ದು ಪರ್ಸೆಂಟೇಜ್ ಬಂದ್ಬಿಡುತ್ತೆ, ಎಷ್ಟು ಪರ್ಸೆಂಟ್ ಮೂವ್ ಆಗಿದೆ ಅಂತ. ಆಮೇಲೆ ಬೇಕಿದ್ರೆ ಇದ್ರದ್ದು ಓಪನ್ ನಂಬರ್ ನಿಮ್ಗೆ ಇಲ್ಲಿ ಸಿಕ್ಕತ್ತಲ್ಲ, ಇದನ್ನು ಅಷ್ಟೇ ಪ್ರಿಸೈಸಲ್ಲಿ ಹಾಕ್ಬೋದು ಬೇಕಂದರೆ. ಇಲ್ಲಿ ಡೇಟಾ ಪ್ರಿಸೈಸಾಗಿ ಬರುತ್ತೆ, ನೀವು ಅದೇ ಡೇಟಾನೇ ಹಾಕ್ಬೋದು ನೋಡಿ. 1278 ಹೈ ಬಂದು 1522 ಅಲ್ಲ. ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು, ಅಂದರೆ ಆ ಟೂಲ್ ಸೆಟ್ಟಿಂಗ್ಸ್ ಅದು ಇಲ್ಲಿ ಹಾಕಿದ್ರೆ ನಂಬರ್ ಎಡಿಟೇಬಲ್ ಇದೆ, ಅಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಅದ್ರದ್ದು ಪರ್ಸೆಂಟ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಸೆಟ್ಟಿಂಗ್ ಐಕಾನ್ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಮಾಡ್ಬೋದು. ಓಕೆ, ಇದಾಗಿತ್ತು ಕ್ಯಾಂಡಲ್ ಅನಾಟಮಿ. ಸೊ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಈಗ ತಡ ಮಾಡಿದೆ, ಚಾರ್ಟಿಂಗಿಗೆ ಹೋಗ್ಬಿಡೋಣ ಬನ್ನಿ. ಚಾರ್ಟಿಂಗ್ ಹೆಂಗೆ ಓಪನ್ ಮಾಡೋದು? ಗೂಗಲ್ನಲ್ಲಿ ಚಾರ್ಟಿಂಗ್ ಅಂತ ಕೊಟ್ಟರೆ ಈ ಲಿಂಕ್ ಬರುತ್ತೆ. ಸೊ ಡ್ಯಾಶ್ಬೋರ್ಡ್ಗೆ ಹೋಗ್ಬಿಟ್ಟು ಸ್ಕ್ರೀನರ್ಸ್ಗೆ ಹೋಗ್ಬಿಟ್ಟು ಕ್ರಿಯೇಟ್ ಸ್ಕ್ಯಾನ್ ಕೊಡಿ. ಕ್ರಿಯೇಟ್ ಸ್ಕ್ಯಾನ್, ನಮ್ಮ ಫಸ್ಟ್ ಸ್ಕ್ಯಾನ್ ಕ್ರಿಯೇಟ್ ಮಾಡೋಣ ಇವತ್ತು. ಎಲ್ಲರೂ ಕೇಳ್ತಾ ಇದ್ರು, ಏನು ಓವರ್ ಆಲ್ ಮಾರ್ಕೆಟ್ ಡ್ಯಾಶ್ಬೋರ್ಡ್ ಏನು ತೋರಿಸ್ತೀರಾ, ಅದು ಹೇಗೆ ಕ್ರಿಯೇಟ್ ಮಾಡಿದ್ದೀರಾ, ಅದ್ರದ್ದು ಕ್ವೆರಿ ಏನು, ನಮಗೂ ಅದು ಕೊಡಿ ಅಂತ. ಅದನ್ನೇ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಇವತ್ತು. ಲೇಟರ್ ಕ್ಲಾಸಸ್ಸಲ್ಲಿ ಬೇಕಿದ್ರೆ ನಿಮಗೆ ಆ ಲಿಂಕ್ನ ಕಳಿಸ್ಕೊಡ್ತೀನಿ, ನೀವು ಯೂಸ್ ಮಾಡ್ಕೋಬೋದು. ಆ ಲಿಂಕ್ನ ಈ ವಿಡಿಯೋ ಎಂಡಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಡೈರೆಕ್ಟಾಗಿ ಆ್ಯಕ್ಸೆಸ್ ಲಾಗಿನ್ ಆಗದೇನೋ ಅದನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಡೈಲಿ ಮಾರ್ಕೆಟ್ ಟಾಪ್ ಗೇನರ್ಸ್ ಲೂಸರ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು, ಸೇವ್ ಸ್ಕ್ಯಾನ್ ಮಾಡಬೇಕಂದ್ರೆ ಲಾಗಿನ್ ಆಗಬೇಕು. ಲಾಗಿನ್ ಏನಿಲ್ಲ, ಒಂದು ಈ ಜಿಮೇಲ್ ಐ ಡಿ ಯಾವುದಾದ್ರೂ, ಆಮೇಲೆ ಪಾಸ್ವರ್ಡ್ ಕೇಳುತ್ತೆ. ಒಂದು ಜಿಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಮಾಡಿ, ಅವಾಗ ನೀವೇನು ಸ್ಕ್ಯಾನ್ ಬರೆದಿರ್ತೀರಲ್ಲ ಅದನ್ನು ಸೇವ್ ಮಾಡ್ಕೋಬೋದು. ಸರಿ, ಒಂದು ಕ್ವೆರಿ ಬರೆಯೋಣ. ಮ್ಯಾಜಿಕ್ ಫಿಲ್ಟರ್ ಯೂಸ್ ಮಾಡೋಣ ಬೇಕಂದರೆ. ಸ್ಟಾಕ್ಸ್ ಅಪ್ ಬೈ 5% ಅಂತ ಕೊಡೋಣ. ಇವತ್ತು ಯಾವುದು 5%ಗಿಂತ ಜಾಸ್ತಿ ಮೂಮೆಂಟ್ ಆಗಿದೆ ಅದನ್ನು ಕೇಳಿದ್ರೆ ಅದೇ ಬರೆದು ಕೊಡುತ್ತೆ ಕ್ವೆರಿ ನೋಡಿ. ಡೈಲಿ ಕ್ಲೋಸ್ ಗ್ರೇಟರ್ ದೆನ್ ಡೈಲಿ ಓಪನ್ ಇಂಟು 1.05 ಅಂದರೆ 5% ಮೂಮೆಂಟ್. ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡುತ್ತೆ, ಅಥವಾ ನೀವೇ ಕೋಡ್ ಬರಿತೀರಾ ಅಂದರೆ ಬರಿಬೋದು. ಮಸ್ಟ್ ಬಿ ಗ್ರೇಟರ್ ದೆನ್ ದ ಡೈಲಿ ಓಪನಿಂಗ್. ಓಕೆ, ಅಂದರೆ ಓಪನ್ ಕ್ಲೋಸ್ ಬಂದುಬಿಟ್ಟು ಓಪನ್ಕಿನ್ನ ಗ್ರೇಟ್ ಅಂದರೆ ಇಟ್ಸ್ ಎ ಬುಲಿಶ್ ಕ್ಯಾಂಡಲ್ ಅಲ್ವಾ, ಗ್ರೀನ್ ಕ್ಯಾಂಡಲ್. ಆದ್ದರಿಂದ ಇದು ಕ್ವೆರಿ ಈ ಥರ ಬರೆದಿದೆ ಅಂತ ಅದು ಎಕ್ಸ್ಪ್ಲೇನ್ ಕೂಡ ಮಾಡುತ್ತೆ. 1.05 ಯಾಕೆ ಅಂದರೆ, ಕ್ಲೋಸ್ ಇವಾಗ 100 ರೂಪೀಸ್ ಇತ್ತು ಅಂದರೆ ಆ ಓಪನ್ ಏನಿದೆಯೋ ಅದು ಇಂಟು 1 ಹಾಕಿದ್ರೆ 100 ರೂಪೀಸೇ ಬರುತ್ತೆ. 0.05 ಅಂತ ಹಾಕಿದ್ರೆ 5% ಬರುತ್ತೆ. ಅಥವಾ ನನಗೆ 15% ಬೇಕಂದರೆ ಅದನ್ನು ತೋರಿಸ್ತೀನಿ, ಒಂದು ನಿಮಿಷ. ರನ್ ಸ್ಕ್ಯಾನ್ ಕೊಟ್ಟು, ಇದು ಸಾರ್ಟಿಂಗ್, ಇದು ಸಾರ್ಟ್ ಮಾಡೋದಕ್ಕೆ. ಇದು ಒನ್ ಡೇಗೋ ಕ್ಲೋಸ್ ಬರಬೇಕು. ಓಕೆ, ಇದು ಸ್ವಲ್ಪ ಮಿಸ್ಟೇಕ್ ಮಾಡಿದೆ, ನೀವು ನೋಡ್ಕೋತಾ ಇರಬೇಕು. ಅಂದರೆ ಇದು ನಿನ್ನೆ ಕ್ಲೋಸ್, ಒನ್ ಡೇಗೋ ಅಂದರೆ ನಿನ್ನೆ 1st ಆಫ್ ಸೆಪ್ಟೆಂಬರ್ ಕ್ಲೋಸ್ ಏನಿದೆ ಅದು, ಮತ್ತು ಇವತ್ತಿನ ಕ್ಲೋಸ್ ಏನಿದೆ ಅದ್ರ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗೋದು. ಪ್ರತಿ ದಿನ ಪರ್ಸೆಂಟೇಜ್ ಚೇಂಜ್ ಏನಾಯಿತು ಅಂತ. ನಿನ್ನೆ 100 ರೂಪೀಸಿಗೆ ಯಾವುದೋ ಒಂದು ಸ್ಟಾಕ್ ಕ್ಲೋಸ್ ಆಗಿತ್ತು ಅಂದರೆ, ಇವತ್ತು 105 ರೂಪೀಸ್ಗೆ ಕ್ಲೋಸ್ ಆಯಿತು ಅಂದರೆ 5% ಮೂಮೆಂಟ್ ಆಗಿದೆ ಅಂತ. ಸೊ ಇದು ಒನ್ ಡೇ ಎಗೋ ಕ್ಲೋಸ್ ಗ್ರೇಟರ್ ದೆನ್ 1.5 ಅಂತ ಇಟ್ಕೋಬೇಕು. ಸೊ ನೋಡಿ, ಸಾರ್ಟ್ ಮಾಡಿದ್ರೆ 5%ಗಿಂತ ಜಾಸ್ತಿ ಇರೋ ಯಾವ್ಯಾವ ಸ್ಟಾಕ್ ಇದೆಯೋ ಎಲ್ಲ ಬಂದಿದೆ. ಆಲ್ಮೋಸ್ಟ್ 73 ಸ್ಟಾಕ್ಸ್ ಇವತ್ತು 5%ಗಿಂತ ಜಾಸ್ತಿ ಮೂಮೆಂಟ್ ಕೊಟ್ಟಿದೆ ಅಂತ. ಸೊ 15 ಅಂತ ಕೊಡ್ತೀನಿ, ನೋಡೋಣ. 15%ಗೆ ಕೊಡೋಣ. ಸೊ ನೋಡಿ ಅಷ್ಟೇ, ಬರೀ 6 ಸ್ಟಾಕ್ ಮಾತ್ರ 15%ಗಿಂತ ಜಾಸ್ತಿ ಕೊಟ್ಟಿದೆ. ಇದು ಸ್ಕ್ಯಾನರ್. ಆಮೇಲೆ ಮಾನಿಟರ್ ಆ್ಯಂಡ್ ಡ್ಯಾಶ್ಬೋರ್ಡ್ ಅಂತ ಕೊಡ್ಬೋದು. ಇದು ತುಂಬ ಇಂಪಾರ್ಟೆಂಟ್. ನಾನು ಓವರ್ ಆಲ್ ಮಾರ್ಕೆಟ್ ಸ್ಕ್ಯಾನ್ಸ್ ಡೈಲಿ ಅನಾಲಿಸಿಸ್ಗೆ ಏನು ಬಳಸ್ತೀನಲ್ಲ, ಅದು ಡ್ಯಾಶ್ಬೋರ್ಡ್ನಲ್ಲಿ ಚೆಕ್ ಮಾಡೋದು. ಇವಾಗ ನಾನು ಈ ಥರದೊಂದು ಸ್ಕ್ಯಾನ್ ಕ್ರಿಯೇಟ್ ಮಾಡಿದ್ದೀನಲ್ಲ, ನಾನು ಈ ಥರ ಒಂದು 108 ಸ್ಕ್ಯಾನ್ಸ್ ಕ್ರಿಯೇಟ್ ಮಾಡ್ತೀನಿ ಅಂದ್ಕೊಳ್ಳಿ. ಅದನ್ನೆಲ್ಲ ಪದೇ ಪದೇ ಬೇರೆ ಬೇರೆ ಪೇಜ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡು ಕ್ವೆರಿ ಬರ್ಕೊಂಡು ರನ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ.
ಸೊ ಡ್ಯಾಶ್ಬೋರ್ಡ್ನಲ್ಲಾದರೆ ಎಲ್ಲ ಸ್ಕ್ಯಾನ್ಸು ಅಟ್ ಎ ಟೈಮ್ ಬರುತ್ತಲ್ವಾ. ಇವಾಗ ನೋಡಿ ಎಕ್ಸಾಂಪಲ್ಲು ಡ್ಯಾಶ್ಬೋರ್ಡ್ಸಲ್ಲಿರುತ್ತೆ. ನಂಗೆ ಇಷ್ಟು ಸ್ಕ್ಯಾನ್ಸ್ ಒಂದೇ ಪೇಜಲ್ಲಿ ಬಂದಿದೆ ನೋಡಿ. ಹತ್ತತ್ರ ಒಂದು 10 ಸ್ಕ್ಯಾನ್ಸ್ ಒಂದೇ ಪೇಜಲ್ಲಿ ಬರುತ್ತೆ. ಈ ಥರ ಬೇಕಂದರೆ ನಮಗೆ ಈ ಸ್ಕ್ಯಾನರ್ ತುಂಬ ಇಂಪಾರ್ಟೆಂಟು. ಸಾರಿ, ಈ ಮಾನಿಟರ್ ಆನ್ ಡ್ಯಾಶ್ಬೋರ್ಡ್ ತುಂಬ ಇಂಪಾರ್ಟೆಂಟು. ಆಮೇಲೆ ಮಾನಿಟರ್ ಆ್ಯಂಡ್ ಡ್ಯಾಶ್ಬೋರ್ಡ್ ಆ್ಯಕ್ಟಿವೇಟ್ ಆಗಬೇಕಂದ್ರೆ ನೀವು ಪೇಯ್ಡ್ ಮೆಂಬರ್ ಆಗಿರಬೇಕು. ಅಥವಾ ನೀವು ಡೈರೆಕ್ಟಾಗಿ ಬರೀ ಸ್ಕ್ಯಾನ್ಸ್ ಅಷ್ಟೇ ನೋಡಿದೆ ನಾನೇನು ಎಡಿಟ್ ಮಾಡಲ್ಲ ಅಂದರೆ, ಇವಾಗ ನಾನು ಇದನ್ನು ನಿಮ್ಗೆ ಲಿಂಕ್ ಕಳಿಸ್ಕೊಟ್ರೆ ಇದನ್ನು ಡೈರೆಕ್ಟಾಗಿ ನೋಡ್ಬೋದು. ಬಟ್ ಎಡಿಟ್ ಲೇಔಟ್ ಮಾಡೋದಕ್ಕಾಗಲ್ಲ. ಫ್ರೀ ಆಫ್ ಕಾಸ್ಟ್ ಅಂದರೆ ನೀವು ಸ್ಕ್ಯಾನ್ಸ್ನ ನೋಡ್ಬೋದು ಅಷ್ಟೇ. ಎಡಿಟ್ ಮಾಡೋದಕ್ಕೆ ನಿಮ್ಮದೇ ಒರಿಜಿನಲ್ ಸ್ಕ್ಯಾನ್ಸ್ ಮಾಡೋದಕ್ಕೆ ಡ್ಯಾಶ್ಬೋರ್ಡ್ಸಲ್ಲಿ ನೋಡೋದಕ್ಕಾಗಲ್ಲ ಅಷ್ಟೇ. ಸೊ ಫ್ರೀಯಾಗಿ ನಡೆಯುತ್ತೆ, ಏನೋ ಪೇಯ್ಡ್ ಮೆಂಬರೇ ಆಗಬೇಕಂತಿಲ್ಲ. ನೀವು ಫಸ್ಟು ಅದನ್ನು ಯೂಸ್ಟು ಆಗಿ ಈ ವೆಬ್ಸೈಟ್ಗೆ. ಆಮೇಲೆ ನಿಮಗೆ ಬೇಕಂದರೆ ಬೇಕಿದ್ದರೆ ಪ್ರೀಮಿಯಮ್ ಮೆಂಬರ್ ಆಗ್ಬೋದು. ಅದನ್ನು ಬೇಕಿದ್ರೆ ಹೇಳ್ಕೊಡ್ತೀನಿ ಹೇಗೆ ಪ್ರೀಮಿಯಮ್ ಮೆಂಬರ್ ಆಗೋದು ಅಂತ. ಇಲ್ಲಿ ಪ್ರೀಮಿಯಮ್ಗೆ ಹೋಗಿ ಸಬ್ಸ್ಕ್ರಿಪ್ಷನ್ನಲ್ಲಿ ನಂದು ಆಲ್ರೆಡಿ ಪೇ ಆಗಿರೋದ್ರಿಂದ ಇದು ತೋರಿಸ್ತಾ ಇಲ್ಲ. ಓಕೆ, ನಾನು ಆಲ್ರೆಡಿ ಪ್ರೀಮಿಯಮ್ ಮೆಂಬರ್ ಆಗಿದ್ದೀನಿ, ಅದರಿಂದ ಇದು ತೋರಿಸ್ತಾ ಇಲ್ಲ. ಹೇಳ್ಕೊಡ್ತೀನಿ ಅದು ಪ್ರೀಮಿಯಮ್ ಮೆಂಬರ್ ಹೇಗಾಗೋದಂದರೆ, ಪ್ರೀಮಿಯಮ್ಗೆ ಹೋಗ್ಬಿಟ್ಟು ಅಲ್ಲಿ ಕೇಳುತ್ತೆ ಮಂತ್ಲಿ ಪ್ಲ್ಯಾನ್ ಬೇಕಾ ಇಯರ್ಲಿ ಪ್ಲ್ಯಾನ್ ಬೇಕಾ ಅಂತ. ಮಂತ್ಲಿ ಪ್ಲ್ಯಾನಲ್ಲಿ ಹೋಗ್ಬಿಟ್ಟು ಸದ್ಯಕ್ಕೆ ನಿಮಗೆ ಬೇಕು ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದರೆ ಒಂದು ಸ್ವಲ್ಪ ಚಾರ್ಟಿಂಗಿಗೆ ಯೂಸ್ಟು ಆದಮೇಲೆ ನೀವು ಮಂತ್ಲಿ ಪ್ಲ್ಯಾನ್ ತೊಗೋಬೋದು. 780 ರುಪೀಸ್ ಏನೋ ಇದೆ ಪರ್ ಮಂತ್. ವರ್ತ್ ಇದೆ, 1 ಮಂತ್ಗೆ ಯೂಸ್ ಮಾಡ್ಕೋಬೋದು. ಅದು ಜಿ ಪೇನಲ್ಲಿ ಮಾಡ್ಬೋದು. ಕ್ಯೂ ಆರ್ ಕೋಡ್ ಇರುತ್ತೆ. ಆ್ಯಸ್ ಯೂಶ್ವಲ್ ನೀವು ಹೆಂಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಮಾಡ್ತೀರೋ ಆ ಥರ ಮಾಡ್ಬೋದು. ಸದ್ಯಕ್ಕೆ ಇದನ್ನು ಡ್ಯಾಶ್ಬೋರ್ಡಲ್ಲಿ ಹಾಕ್ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನೊಂದು ಸಲ ತೋರಿಸ್ತೀನಿ. ಇದು ಸ್ಟಾಕ್ ಅಪ್ ಬೈ 5% ಅಲ್ಲ, ನಾನು ಬೇರೆ ಸ್ಕ್ರೀನ್ಗೆ ಹೋಗಿದ್ರಿಂದ ಹೋಗ್ಬಿಟ್ಟಿದೆ ಅದು ಕೋಡ್. 1 ಡೇಗೋ ಕ್ಲೋಸ್ ಬರಬೇಕು. ಆಗಲೇ ಯಾಕೋ ಡೈಲಿ ಕ್ಲೋಸ್ ಬಂತೀವಾಗ ಕರೆಕ್ಟಾಗಿ ಬರ್ತಾಯಿದೆ ನೋಡಿ ಕ್ವೇರಿ. ಸೊ ಇದೆಲ್ಲ 5%ಕಿಂತ ಜಾಸ್ತಿ ಇರೋ ಸ್ಟಾಕ್ಸ್ ಬಂದಿದೆ ಅಲ್ಲ, ಇದನ್ನು ಮಾನಿಟರ್ ಆನ್ ಸ್ಕ್ರೀನ್. ಫಸ್ಟು ಸೇವ್ ಸ್ಕ್ಯಾನ್ ಕೊಡಿ. 1 ಟ್ರೇಡ್ ಆಗಿರೋದ್ರಿಂದ OT ಅಂತ ಕೊಡ್ತೀನಿ ಸದ್ಯಕ್ಕೆ. ಫಸ್ಟು ಸ್ಕ್ಯಾನ್ನ ಸೇವ್ ಮಾಡಬೇಕು, ಆಮೇಲೆ ಮಾತ್ರ ಡ್ಯಾಶ್ಬೋರ್ಡ್ನಲ್ಲಿ ಹಾಕೋಕ್ಕಾಗೋದು. ಸೇವ್ ಸ್ಕ್ಯಾನ್ ಮಾಡಬೇಕಂದ್ರೆ ಲಾಗಿನ್ ಆಗಬೇಕು. ಮಾನಿಟರ್ ಆನ್ ಡ್ಯಾಶ್ಬೋರ್ಡ್ ಬೇಕಂದರೆ ಆಮೇಲೆ ಕ್ರಿಯೇಟ್ ಅಲರ್ಟ್ ಕೂಡ ಕ್ರಿಯೇಟ್ ಮಾಡ್ಬೋದು. ಇವಾಗ ಯಾವುದಾದ್ರೂ ನಿಮ್ಮ ಪರ್ಟಿಕ್ಯುಲರ್ ಕಂಡೀಷನ್ 5%ಕಿಂತ ಮೂವ್ ಆಯಿತು ಯಾವುದಾದ್ರೂ ಸ್ಟಾಕ್ ಅಂದರೆ ಅಲರ್ಟ್ ಬರುತ್ತೆ. ಇಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ ಆ ಸ್ಟಾಕ್ ಹೆಸರು ಸಮೇತ. ಸೊ ಅದಕ್ಕೆ ಅಲರ್ಟ್ಸ್ಗೆ ತುಂಬ ಯೂಸ್ ಆಗುತ್ತೆ ಆ ಪ್ರೀಮಿಯಮ್ ಮೆಂಬರ್ಶಿಪ್ಪು. ಬೇಕಿದ್ದರೆ ಹಾಕ್ಕೊಳ್ಳಿ. ಸದ್ಯಕ್ಕೆ ನೀವು ಇದು ಚಾರ್ಟಿಂಗ್ ಎಕ್ಸ್ಪ್ಲೋರ್ ಮಾಡೋವರೆಗೂ ಫ್ರೀ ಅಕೌಂಟಲ್ಲೇ ಮಾಡ್ಬೋದು. ಫಸ್ಟು ಒಂದು ಇದು ಕ್ರಿಯೇಟ್ ಮಾಡೋಣ, ಒಂದು ಡ್ಯಾಶ್ಬೋರ್ಡು ಆನ್ 1 ಟ್ರೇಡ್ ಅಂತಲೇ ಕ್ರಿಯೇಟ್ ಮಾಡೋಣ. ಇಲ್ಲಿ ಬಂತು, ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರುತ್ತೆ. ಇಲ್ಲಿ ಡ್ಯಾಶ್ಬೋರ್ಡ್ಗೆ ಹೋದರೆ ನಾವು ಸೇವ್ ಮಾಡಿರೋ ಸ್ಕ್ಯಾನ್ಸ್ ಎಲ್ಲ ಇಲ್ಲಿ ಬರುತ್ತೆ. ನಾವು ಯಾವ್ಯಾವ ಸ್ಕ್ಯಾನ್ಸ್ ಸೇವ್ ಮಾಡಿದ್ದೀವಿ, ಯಾವ್ದಾದ್ರು ಬರೆದಿದ್ದರೆ ಸ್ಕ್ಯಾನ್ಗಳು ಇಲ್ಲೆಲ್ಲ ಬರುತ್ತೆ. ನಾನು ಎಷ್ಟು ಸ್ಕ್ಯಾನ್ ಬರ್ತೀನಿ ನೋಡಬೇಕಾ? 52 ಸ್ಕ್ಯಾನ್ಸ್ ಬರೆದಿದ್ದೀನಿ. ಅಂದರೆ 1 ಪೇಜಲ್ಲಿ 10 ಸ್ಕ್ಯಾನ್ಸ್ ಬರುತ್ತೆ. 52 ಅಂದರೆ ಹತ್ತತ್ರ 520 ಸ್ಕ್ಯಾನ್ಸ್ ಬರೆದಿದ್ದೀನಿ ನಾನು. ಅಷ್ಟು ಕ್ವೆರೀಸ್ ಬರೆದಿದ್ದೀನಿ. ತುಂಬ ದೊಡ್ಡ ದೊಡ್ಡ ಕ್ವೆರೀಸು ಎಲ್ಲ ಇದೆ. ಬರೀ ಸಿಂಪಲ್ ಕ್ವೆರಿ ಹೇಳ್ಕೊಡ್ತಿದ್ದೀನಿ ನಿಮಗೆ. ನೀವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು, ಇನ್ನೂ ಕಂಡೀಷನ್ಸ್ ಹಾಕ್ಬೋದು. ಇದು ತುಂಬ ಸಿಂಪಲ್ ಇದೆ ಸ್ಕ್ಯಾನರು. ಇದೇನೆಂದರೆ ಪಾಸಸ್ ಫೇಲ್ಸ್ 2 ಆಪ್ಷನ್ ಬರುತ್ತೆ. ಇದೆಲ್ಲ ಕಂಡೀಷನ್ ಪಾಸ್ ಆಗುತ್ತಾ ಅಂತ. ಪಾಸ್ ಆದರೆ ಯಾಕೆ ಸ್ಟಾಕ್ನ ಎತ್ಕೊಡು ಅಂತ. ಯಾಕಂದರೆ NSEನಲ್ಲಿ ಹತ್ತತ್ರ 1500+ ಸ್ಟಾಕ್ಸ್ ಇದೆ ಅಲ್ವಾ. ನೀವು ಎಲ್ಲ ಸ್ಟಾಕ್ಸ್ನು ಒಂದು ದಿನದಲ್ಲಿ ಅನಲೈಸ್ ಮಾಡೋದಕ್ಕಾಗಲ್ಲ ಅಥವಾ ಟ್ರೇಡ್ ಮಾಡೋದಕ್ಕಾಗಲ್ಲ. ಸೊ ಸ್ಕ್ಯಾನರ್ ಇರೋದ್ರಿಂದ ನೀವು ಇಷ್ಟು ಕಂಡೀಷನ್ಸ್ ಇವಾಗ ಸ್ಕ್ಯಾನರ್ನಲ್ಲಿ ಫಂಡಮೆಂಟಲ್ಸ್ ಕೂಡ ಹಾಕ್ಬೋದು, ಆಮೇಲೆ ಇಂಡಿಕೇಟರ್ಸ್ ಕೂಡ ಹಾಕ್ಬೋದು. ಅದನ್ನೆಲ್ಲ ಹಾಕ್ಬೋದು. ಇಂಡಿಕೇಟರ್ಸ್ ಅಂದರೆ ಬೋಲಿಂಗರ್ ಬ್ಯಾಂಡು ಅದೆಲ್ಲ ಹಾಕ್ಬೋದು ನೋಡಿ.
ಬೋಲಿಂಗರ್ ಬ್ಯಾಂಡ್ ಅಪ್ಪರ್ ಅದ್ರಲ್ಲಿ ಏನಾರ ಕಂಡೀಷನ್ಸ್ ಹಾಕಂಗಿದ್ರೆ ಹಾಕ್ಬೋದು. ಇವಾಗ ಟುಡೇಸ್ ಕ್ಲೋಸ್ ಈ ಕ್ಲೋಸ್ ಅಪ್ಪರ್ ಬೋಲಿಂಗರ್ ಬ್ಯಾಂಡ್‌ನ ಕ್ರಾಸ್ ಆಗಿ ಹೋಗಿದ್ರೆ ಆ ಸ್ಟಾಕ್ಸ್‌ನ ಎತ್ಕೊಡು. ಆ ಥರ ಎಲ್ಲ ಫೆಚ್ ಮಾಡಿಕೊಡುತ್ತೆ ಇದು. ಸೊ ಅದನ್ನ ಹಾಕ್ಬೋದು. ಆಮೇಲೆ ಫಂಡಮೆಂಟಲ್ಸ್ ಅಂದರೆ ನೆಟ್ ಪ್ರಾಫಿಟ್ ಆಫ್ ದ ನೆಟ್ ಇಂಟ್ರೆಸ್ಟು, ಪ್ರಾಫಿಟ್ಟು ಅದೇನಿದೆ ಅದೆಲ್ಲ ಫಂಡಮೆಂಟಲ್ಸ್ ಕೂಡ ಹಾಕ್ಬೋದು. ನೆಟ್ ಪ್ರಾಫಿಟ್ ಆಫ್ ದ ಕಂಪ್ನಿ ಏನಿದೆ ಅದನ್ನು ಕೂಡ ಹಾಕ್ಬೋದು. ತುಂಬ ಆಪ್ಷನ್ಸ್ ಇದೆ. ಎಕ್ಸ್ಪ್ಲೋರ್ ಮಾಡಿ ಇದನ್ನು ದಯವಿಟ್ಟು. ಗ್ರೇಟೆಸ್ಟು, EMA ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಇಂಡಿಕೇಟರ್ಸ್ ಇದೆ ಇದರಲ್ಲಿ. ಸದ್ಯಕ್ಕೆ ಇದನ್ನು ಹಾಕ್ತೀನಿ. ನೋಡೋಣ ಡ್ಯಾಶ್ ಬೋರ್ಡಲ್ಲಿ ಹಾಕೋಣ ಇದನ್ನು. ಎಷ್ಟೊಂದು ನನ್ನ ಹತ್ರ ಡ್ಯಾಶ್ ಬೋರ್ಡ್ ಯಾವುದಾದ್ರು ಇದೆ. ಇವಾಗ ಸದ್ಯಕ್ಕೆ ಒನ್ಟೆಡಲ್ಲಿ ಸೇವ್ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ. ಪರ್ಸೆಂಟೇಜ್ ಇಷ್ಟೇ ಕೊಡೋದಿದು ಕಾಲಮ್ಸು. ಡ್ಯಾಶ್ ಬೋರ್ಡ್ಗೆ ಏನು ಅಡ್ವಾಂಟೇಜು ಮಾಮೂಲಿ ಸ್ಕ್ಯಾನ್ಸ್ಗಿಂತ ಅಂತ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪರ್ಸೆಂಟೇಜ್ ಚೇಂಜ್ ಏನಾಗಿದೆ ಆ ಕಂಪ್ನೀಸ್ದು ಎಷ್ಟು ಬರುತ್ತೆ, ಪ್ರೈಸ್ ಎಷ್ಟಿದೆ, ಬೇಕಿದ್ರೆ ಎಡಿಟ್ ಮಾಡ್ಕೋಬೋದು. ಇದು ಬಂದು ನಿಮ್ಗೆ ಯಾವ್ಯಾವ ಕಾಲಮ್ಸ್ ಬೇಕು ಅಂತ ನೀವು ಇಲ್ಲಿ ಕಾಲಮ್ಸ್ನ ಆ್ಯಡ್ ಮಾಡ್ಕೊಬೋದು. ನನಗೆ ಅದರದ್ದು RSI ಬೇಕು ಅಂದ್ಕೊಳ್ಳಿ, ಈ ಪರ್ಟಿಕ್ಯುಲರ್ ಸ್ಟಾಕ್ದು RSI ಬೇಕು ಅಂದ್ಕೊಳ್ಳಿ, ಅದರದ್ದು ಇದನ್ನು ಕೂಡ ಚೇಂಜ್ ಮಾಡ್ಬೋದು, ಸೆಟ್ಟಿಂಗ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಆಮೇಲೆ ಆ ಕಾಲಮ್ ಹೆಸರು RSI ಕೊಡು ಅಂತಲೂ ಹೇಳ್ಬೋದು. ಈ ಥರ ಸೇವ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆ ಸ್ಟಾಕ್ದು RSI ನಂಬರ್ ಕೂಡ ಬಂದ್ಬಿಡುತ್ತೆ ನನಗೆ. ಡೈಲಿ RSIನೋ 5 ಮಿನಿಟ್ಸ್ RSIನೋ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು ನೀವು. ಸೊ ಇಲ್ಲಿ ಏನು ಡಿಸಡ್ವಾಂಟೇಜ್ ಇದೆ ಅಂದರೆ ಇವಾಗ ಫ್ರೀಯಾಗಿ ಯೂಸ್ ಮಾಡ್ತಿರಲ್ಲ ಫ್ರೀ ಮೆಂಬರ್ಸ್ಗೆ ಇಷ್ಟು ಮಾತ್ರ ಕಾಲಮ್ಸ್ ನಿಮಗೆ ಆಕ್ಸೆಸಿಬಲ್ ಇದೆ. ಇಲ್ಲಿ ನೀವೇನು ಎಡಿಟ್ ಮಾಡೋದಕ್ಕಾಗಲ್ಲ. ಆ್ಯಡ್ ಆರ್ ರಿಮೂವ್ ಕಾಲಮ್ಸ್ ಕೂಡ ಮಾಡೋದಕ್ಕಾಗಲ್ಲ. ಇಲ್ಲೇ ಬಂದು ಮಾಡಬೇಕು ನೀವು. ಡ್ಯಾಶ್ ಬೋರ್ಡ್ಗೆ ಕರ್ಕೊಂಬರುತ್ತೆ ನೋಡಿ ಅದು. ಇಲ್ಲಿ ಇಷ್ಟೇ ಕಾಲಮ್ಸ್ ಅವೈಲೇಬಲ್ ಇರೋದು. ಇಲ್ಲಿ ಎಕ್ಸ್ಟ್ರಾ ಕಾಲಮ್ಸ್ನ ಹಾಕೋಕ್ಕಾಗಲ್ಲ ಅಟ್ ಎ ಟೈಮ್. 1 2 3 4 5 6 7 ಕಾಲಮ್ಸ್ ಮಾತ್ರ ಬರುತ್ತೆ ಅಷ್ಟೇ. ಇನ್ನು ಎಕ್ಸ್ಟ್ರಾ ಕಾಲಮ್ಸ್ ಇಲ್ಲಿ ಹಾಕೋಕ್ಕೆ ಆಗಲ್ಲ. ಏನಿದ್ರೂ ಡ್ಯಾಶ್ ಬೋರ್ಡ್ಸ್ಗೆ ಹೋಗ್ಬಿಟ್ಟೆ ನೋಡಬೇಕು. ಸಾರಿ, ಅಟ್ಲಾಸ್ನಲ್ಲಿ ಡ್ಯಾಶ್ ಬೋರ್ಡ್ ಇದೆಯಲ್ಲ ಅಲ್ಲಿ ಅಟ್ಲಾಸ್ಗೆ ಹೋಗಿ ಇಲ್ಲಿ ಹಾಕಿದ್ವಲ್ಲ ನಾವು ಸೇವ್ ಮಾಡಿಬಿಟ್ಟು ಇಲ್ಲಿ ನೋಡ್ಬಿಟ್ಟು ಹಾಕ್ಬೋದು. ಇದನ್ನು ಎಡಿಟ್ ಲೇಔಟ್ ಮಾಡ್ಕೋಬೋದು. ನನಗೆ ಇನ್ನೂ ದೊಡ್ಡದಾಗಬೇಕು, ಇದೆಲ್ಲ ಇದೆ ಆಪ್ಷನ್. ತುಂಬ ಚೆನ್ನಾಗಿದೆ ಇದು. ಇವಾಗ ನಾನು ಫ್ರೀಯಾಗಿ ಏನೇನು ಯೂಸ್ ಮಾಡ್ಬೋದಪ್ಪ ಅಂದರೆ ಯಾರಾದರೂ ಸ್ಕ್ಯಾನ್ಸ್ ಕ್ರಿಯೇಟ್ ಮಾಡಿದರೆ ಅದನ್ನು ವ್ಯೂ ಮಾಡ್ಬೋದು ನೀವು. ಎಡಿಟ್ ಮಾಡೋದಕ್ಕಾಗಲ್ಲ. ನನಗೆ ಇಲ್ಲೊಂದು ಎಕ್ಸ್ಟ್ರಾ ಕಾಲಮ್ ಬೇಕು, ಎಡಿಟ್ ಮಾಡೋದಕ್ಕಾಗಲ್ಲ. ನೀವು ಪ್ರೀಮಿಯಮ್ ಮೆಂಬರ್ ಆಗಿದ್ದರೆ ಎಡಿಟ್ ಮಾಡಿಬಿಟ್ಟು ಎಷ್ಟು ಬೇಕಾದರೂ ಕಾಲಮ್ಸ್ ಹಾಕ್ಕೋಬೋದು. ಅದ್ರದ್ದು ವಾಲ್ಯೂಮ್ ಬೇಕಾ ನಿಮಗೆ, ವಾಲ್ಯೂಮ್ ಕೂಡ ಹಾಕ್ಕೋಬೋದು. ಅಂದರೆ ಎಷ್ಟು ಜನ ವಾಲ್ಯೂಮ್ ಅಂದರೆ ಸಿಂಪಲ್, ಎಷ್ಟು ಜನ ಪಾರ್ಟಿಸಿಪೆಂಟ್ ಇದ್ದಾರೆ ಅಂತ ಅಷ್ಟೇ. ಆ ಸ್ಟಾಕಲ್ಲಿ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಇದ್ದಾರೆ, ಎಷ್ಟು ಟ್ರೇಡ್ಸ್ ಆಗಿದೆ, ನಂಬರ್ ಆಫ್ ಟ್ರೇಡ್ಸ್ ಅಷ್ಟೇ ಇದು. ನೋಡಿ ಎಲ್ಲ ಹಾಕ್ಕೋಬೋದು. ನಂಬರ್ ಆಫ್ ಕಾಲಮ್ಸ್ ಹಾಕ್ಕೋಬೋದು ಇಲ್ಲಿ. ಇಷ್ಟೇ ಸಿಂಪಲ್ ಡ್ಯಾಶ್ ಬೋರ್ಡ್ಸ್ಗೂ, ಅಟ್ಲಾಸ್ಗೂ ಮತ್ತು ಈ ಕ್ರಿಯೇಟ್ ಸ್ಕ್ಯಾನ್ಗೂ. ಆಮೇಲೆ ಇನ್ನೊಂದು ಆಲ್ರೆಡಿ ಕ್ರಿಯೇಟೆಡ್ ಸ್ಕ್ಯಾನ್ಸ್ ಒಂದಷ್ಟಿದೆ. ಒಂದಷ್ಟು ಜನ ಸೇವ್ ಮಾಡಿರ್ತಾರೆ ಅವರು ಕ್ರಿಯೇಟ್ ಮಾಡಿರೋ ಸ್ಕ್ಯಾನ್ಸ್ನ. ಅಲ್ಲಿ ಬೇಕಿದ್ರೆ ನೀವು ಹೋಗ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು ಏನು ಹಾಕಿದ್ದಾರೆ ಅಂತ. ನೋಡಿ ನೆಟ್ ಪ್ರಾಫಿಟ್ ಫಂಡಮೆಂಟಲ್ದೇನೋ ಸ್ಕ್ಯಾನರ್ ಯೂಸ್ ಮಾಡಿದ್ದಾರೆ ಇವರು, ಫಂಡಮೆಂಟಲ್ ಆಪ್ಷನ್ಸ್ ಯೂಸ್ ಮಾಡಿದ್ದಾರೆ. ಅದು ನಿಮ್ಗೇನು ಅರ್ಥ ಆಗಲಿಲ್ವಾ, ಎಕ್ಸ್ಪ್ಲೇನ್ ಕೊಟ್ಟರೆ ಅದು ಎಕ್ಸ್ಪ್ಲೇನ್ ಕೂಡ ಮಾಡುತ್ತೆ ಏನದು ಅಂತ. ನೆಟ್ ಪ್ರಾಫಿಟ್ ಇಯರ್ಲಿ ಗ್ರೇಟರ್ ದೆನ್, ಅದೇ ನೆಟ್ ಪ್ರಾಫಿಟ್ ಆಫ್ ದ ಕಂಪ್ನಿ ಏನು ಇದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುತ್ತೆ. TTM ನೆಟ್ ಪ್ರಾಫಿಟ್ ಇಂಡಿಕೇಟಿಂಗ್ ಎ ಗ್ರೋತ್ ಆಫ್ ಅಟ್ಲೀಸ್ಟ್ 100% ಇರೋವಂಥ ಸ್ಟಾಕ್ಸ್ನ ಫೆಚ್ ಮಾಡ್ಕೊಡೋದಕ್ಕೆ ಕೇಳ್ತಾ ಇದ್ದಾರೆ. ಈ ಥರ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನೋಡಿ ಪೆನ್ನಿ ಸ್ಟಾಕ್ಸು, ಟಾಪ್ ಲೌಡ್, ಇದು ಲೈಕ್ಸ್ ಹಾಕ್ತಿರಲ್ಲ ಯೂಟ್ಯೂಬಲ್ಲಿ, ಅದೇ ಥರ ನೀವು ಸ್ಕ್ಯಾನ್ಸ್ಗೂ ಲೈಕ್ಸ್ ಹಾಕಿರ್ತಾರೆ, ಅದೆಲ್ಲ ಇಲ್ಲಿ ಲಿಸ್ಟ್ ಆಗುತ್ತೆ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು, ಫಂಡಮೆಂಟಲ್ ಸ್ಕ್ಯಾನ್ಸ್ ಇವೆಲ್ಲ. ರೇಂಜ್ ಬ್ರೇಕ್ಔಟು, ಬುಲ್ಲಿಶು, ಬಿಯರಿಶು, ಒಂದು ಮಣ ಸ್ಕ್ಯಾನ್ಸ್ ಇದೆ ಇದರಲ್ಲಿ. ಫ್ರೀ ಇದೆ, ಎಲ್ಲನೂ ಆಕ್ಸೆಸ್ ಮಾಡ್ಬೋದು ನೀವು. ಸೇಲ್ಸ್ ಜಂಪ್ ಬೈ 200% ಇದೆಲ್ಲ ಇದೆ. ನೀವೇ ಬರಿಬೋದು ಸ್ಕ್ಯಾನ್ಸ್ನ, ಬರೆದಿರೋದನ್ನ ಯೂಸ್ ಮಾಡ್ಕೋಬೋದು. ನೀವು ಸೇವ್ ಮಾಡಿರೋದೆಲ್ಲ ಇಲ್ಲಿ ಸೇವ್ ಆಗುತ್ತೆ. ನೀವು ಎಷ್ಟು ಸ್ಕ್ಯಾನ್ಸ್ ಬರೆದ್ರೂ ಇಲ್ಲಿ ಸೇವ್ ಆಗುತ್ತೆ. ಏನೇನೋ ನೇಮ್ಸ್ ಕೊಟ್ಟಿದ್ದೀನಿ ನೋಡಿ. ಒಂದೊಂದ್ಸಲ ನೇಮ್ಗಳೇ ಇರ್ತಾಯಿರಲಿಲ್ಲ, ಎಲ್ಲ ನೇಮ್ ಯೂಸ್ ಮಾಡಿಬಿಡ್ತಾ ಇದೆ. ನಿಫ್ಟಿ ಅಂತೆ, ಬಿಯರಿಶು, ಅಡ್ವಾನ್ಸ್ಡು,
ನೋ ಮಿಸ್ ಎಂಟ್ರಿ ಟಿಕೆಟ್ ಏನೇನೋ ಹೆಸರು ಕೊಟ್ಟಿದ್ದೆ. ತುಂಬ ಸ್ಕ್ಯಾನ್ಸ್ ಬರೆದಿದ್ದೀನಿ ನಾನು. 520 ಹತ್ತತ್ರ ಎಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್. ಆಮೇಲೆ ಅಲರ್ಟ್ಸ್ ಬಗ್ಗೆ ಹೇಳಬೇಕಂದ್ರೆ, ಇದು ಚಾರ್ಟ್ಸ್ ಕೂಡ ಇರುತ್ತೆ ಇಲ್ಲಿ. ಟ್ರೇಡಿಂಗ್ ವ್ಯೂ ಥರನೇ ಇಲ್ಲಿ ಚಾರ್ಟ್ಸ್ ಕೂಡ ಇರುತ್ತೆ. ನೀವು ಅದನ್ನು ಅನಲೈಸ್ ಮಾಡ್ಬೋದು. OHLC ಇದೆಲ್ಲ ಚಾರ್ಟ್ಸ್ ಬೇಡ. ಚಾರ್ಟ್ಸ್ ನಾನು ಟ್ರೇಡಿಂಗ್ ವ್ಯೂ ಅಥವಾ ಝೆರೋದನಲ್ಲೇ ಪ್ರಿಫರ್ ಮಾಡ್ತೀನಿ. ಇಲ್ಲಿ ಚಾರ್ಟ್ಸ್ ಅಷ್ಟು ಕ್ಲಿಯರ್ ಇಲ್ಲ. ಸೊ ಅಟ್ಲಾಸ್ ಬಗ್ಗೆ ಇದಾಗಿತ್ತು. ಡ್ಯಾಶ್ಬೋರ್ಡಲ್ಲಿ ನಿಮ್ಮ ಎಲ್ಲ ಯಾವ್ಯಾವ ಸ್ಕ್ಯಾನ್ಸ್ ಎಲ್ಲ ಬರೆದಿರ್ತೀರ ಅದೆಲ್ಲ ಇಲ್ಲಿ ಸೇವ್ ಆಗುತ್ತೆ. ಆಮೇಲೆ ಇಲ್ಲಿ ಹೊಸ ಸ್ಕ್ಯಾನ್ ಏನಾದ್ರು ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಬರುತ್ತೆ, ಅಥವಾ ಎಕ್ಸಿಸ್ಟಿಂಗ್ಗೆ ಓಪನ್ ಮಾಡಬೇಕಂದ್ರೆ ಇಲ್ಲಿ ಓಪನ್ ಆಗುತ್ತೆ. ಇಷ್ಟೇ ಸಿಂಪಲ್ ಚಾರ್ಟಿಂಗ್. ಆಮೇಲೆ ಇನ್ನೊಂದಿದೆ ಬ್ಯಾಕ್ ಟೆಸ್ಟ್. ಇವಾಗ ಈ ಸ್ಕ್ಯಾನ್ ರನ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಇವತ್ತಿನ 5% ಯಾವ್ಯಾವ ಸ್ಟಾಕ್ಸ್ ಇದೆ ಅಂತ ಬರುತ್ತಲ್ಲ, ನೆನ್ನೆದು ಕೂಡ ನೋಡ್ಬೋದು. ಹಿಸ್ಟ್ರಿ ಕೂಡ ನೋಡ್ಬೋದು. ಇಲ್ಲಿ ಬ್ಯಾಕ್ ಟೆಸ್ಟ್ ಹಿಸ್ಟ್ರಿನಲ್ಲಿ ನೆನ್ನೆದು ಹತ್ತತ್ರ 9 ಮಂತ್ಸ್ದ ಡೇಟಾ ನೋಡ್ಬೋದು ನೀವು. ಇದನ್ನು ಎಕ್ಸೆಲಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು. ಆ ಎಕ್ಸೆಲ್ ಫೈಲಲ್ಲಿ ಬರುತ್ತೆ. ನೀವು ಬೇಕಿದ್ರೆ ಸ್ಕ್ಯಾನು ಮಾಡ್ಬೋದು. ಇದು ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೋದು. ಯಾವ್ಯಾವ ಸ್ಟಾಕ್ಸ್ 5%ಕಿಂತ ಜಾಸ್ತಿ ಬಂದಿತ್ತು, 9 ಮಂತ್ಸ್ ಬ್ಯಾಕ್ದು ಡೇಟಾ ಕೂಡ ಇಲ್ಲಿ ಬರುತ್ತೆ. ನೆನ್ನೆದು ನೋಡಿ ಬೇಕಿದ್ರೆ. ನೆನ್ನೆದು 1st of September ಅಲ್ಲ, ಇಷ್ಟು ಸ್ಟಾಕ್ಸು 5%ಕಿಂತ ಜಾಸ್ತಿ ಕೊಟ್ಟಿದೆ ನೆನ್ನೆ. ಇವತ್ತಿನ ಟಾಪ್ ಗೆನರ್ ಕೌಶಲ್ಯ 20% ಅಂದರೆ ಸುಮ್ಮನೆನಾ ಫ್ರೆಂಡ್ಸ್? 1 ಲಕ್ಷ ಹಾಕಿದರೆ 20,000 ಒಂದೇ ದಿನದಲ್ಲಿ. ಸೊ ಇದಾಗಿತ್ತು ಇವತ್ತಿನ ಚಾರ್ಟಿಂಗ್ ಸ್ಕ್ರೀನರ್ನ ಎಕ್ಸ್ಪ್ಲನೇಷನ್. ಆಮೇಲೆ ಕ್ಯಾಂಡಲ್ ಅನಾಟಮಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನು ಚಾರ್ಟಿಂಗ್ನ ಎಕ್ಸ್ಪ್ಲೋರ್ ಮಾಡಿ. ತುಂಬ ಒಳ್ಳೆಯ ವೆಬ್ಸೈಟು. ಆಮೇಲೆ ಇಂಡಿಯನ್ ವೆಬ್ಸೈಟ್ ಇದು, ಇಂಡಿಯನ್ ಟೆಕ್ನಿಕಲ್ ಟೂಲು. ಬರೀ NSE ಮತ್ತು NSE ಮಾತ್ರ ಸ್ಟಾಕ್ಸ್ನ ಇಲ್ಲ ಹಾಕ್ಕೊಡುತ್ತೆ. ಆಮೇಲೆ ಇದ್ರಲ್ಲಿ ನಿಮಗೆ ಫಿಲ್ಟರ್ ಇದೆ. ಬ್ಯಾಂಕ್ ನಿಫ್ಟಿ, ETFಸ್ಗಳು, ಫ್ಯೂಚರ್ಸ್ಗಳು, ನಿಫ್ಟಿ 100, 500 ಇದನ್ನೆಲ್ಲ ಸ್ಟಾಕ್ಸು ಹಾಕ್ಕೋಬೋದು. ಇಷ್ಟು ನನಗೆ ವ್ಯಾಲಿಡೇಟ್ ಮಾಡೋದಕ್ಕಾಗಲ್ಲ ಅಂದರೆ ಯಾವ್ಯಾವ ಸ್ಟಾಕ್ಸ್ ಬೇಕೋ ಅಷ್ಟೇ ಲಿಸ್ಟ್ ತೊಗೋಬೋದು. ಬರೀ ಟಾಪ್ 500 ತೊಗೋಬೋದು. ಆಮೇಲೆ ನೀವೇ ಒಂದು ವಾಚ್ ಲಿಸ್ಟ್ ಕೂಡ ಮಾಡ್ಕೋಬೋದು. ನನಗೆ ಇಷ್ಟೇ ಸ್ಟಾಕ್ಸ್ನ ಮಾತ್ರ ಅನಲೈಸ್ ಮಾಡು ಈ ಕಂಡೀಷನ್ ಪಾಸ್ ಆದರೆ ಅಂತ ಆ ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಸ್ಟಾಕ್ಸ್ನ ಮಾತ್ರ ಆ್ಯಡ್ ಮಾಡಿದ್ರೆ ಇಲ್ಲಿ ಬರುತ್ತೆ ವಾಚ್ ಲಿಸ್ಟ್. ಇಲ್ಲಿ ನಾನೊಂದಷ್ಟು ಸ್ಟಾಕ್ಸ್ ಹಾಕಿದ್ದೀನಿ. ಬರೀ ನಿಪ್ಪೋನ್ ಮತ್ತು ಬರೀ ಬೀಸ್ ಮಾತ್ರ ಹಾಕಿದ್ದೀನಿ ಒಂದು ವಾಚ್ ಲಿಸ್ಟಲ್ಲಿ. ಅದಕ್ಕೆ ನೇಮ್ ಸ್ಟಾಕ್ 1 ಅಂತ ಕೊಟ್ಟಿದ್ದೀನಿ. ನೋಡಿ, ಸ್ಟಾಕ್ 1 ಅಂತ ಕೊಟ್ಟಿದ್ದೀನಿ ಅದಕ್ಕೆ ನೇಮು. ಅದನ್ನು ಬೇಕಿದ್ರೆ ನಾನಿಲ್ಲಿ ಸರ್ಚ್ ಕೊಡ್ಬೋದು. ನೋಡಿ, ಸ್ಟಾಕ್ 1 ಅಂತ ಸರ್ಚ್ ಮಾಡಿದ್ರೆ ಆದಷ್ಟು ಮಾತ್ರ ಕೊಡುತ್ತೆ. ಇವತ್ತು ಅದು ಯಾವುದು 5% ಮೇಲೆ ಹೋಗಿಲ್ಲ, ಅದಕ್ಕೆ ನೋ ರಿಸಲ್ಟ್ಸ್. ಸೊ ಇದಾಗಿತ್ತು ಇವತ್ತಿನ ಚಾರ್ಟಿಂಗ್ A to Z ಎಕ್ಸ್ಪ್ಲನೇಷನ್. ತುಂಬ ಎಕ್ಸ್ಪ್ಲೋರ್ ಮಾಡಿಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ಲೋರ್ ಮಾಡಿ. ಟೂಲ್ಸಲ್ಲಿ ನಿಮ್ಮ ಏನಾದರೂ ಟ್ರೇಡಿಂಗ್ ಸ್ಟ್ರಾಟಜಿ ಇರುತ್ತಲ್ಲ, ಆ ಟ್ರೇಡಿಂಗ್ ಸ್ಟ್ರಾಟಜಿಗೆ ಹೆಲ್ಪ್ ಆಗುವಂಥ ಟೂಲ್ಸ್ ಮಾತ್ರ ಯೂಸ್ ಮಾಡಿ. ಟೂ ಮಚ್ ಅನಾಲಿಸಿಸ್ ಇಸ್ ಪ್ಯಾರಾಲಿಸಿಸ್ ಅಂತಾರೆ. ಸ್ಟಾಕ್ ಮಾರ್ಕೆಟಿಗೆ ತುಂಬ ಅನ್ವಯಿಸುತ್ತೆ ಈ ಪದ. ಅದರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಟ್ಟಿದ್ದೀನಿ. ಇಷ್ಟು ನಾಲೆಡ್ಜ್ ಇದ್ದರೆ ಸಾಕು ಚಾರ್ಟಿಂಗ್ ಯೂಸ್ ಮಾಡೋದಕ್ಕೆ. ಇಷ್ಟು ನಾಲೆಡ್ಜ್ ಇದ್ದರೆ ಟ್ರೇಡಿಂಗ್ ಮಾಡೋದಕ್ಕೂ ಸಾಕು. ಸೊ ನೀವು ಎಕ್ಸ್ಪ್ಲೋರ್ ಮಾಡಿ. ಇನ್ನೂ ಇಲ್ಲೆಲ್ಲ ಮ್ಯಾಜಿಕ್ ಫಿಲ್ಟರ್ ಇದೆ. ನಿಮ್ಗೆ ಏನೇನು ಹಾಕ್ಬೇಕನ್ಸುತ್ತೋ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಡೇಟಾ ಕರೆಕ್ಟಾಗಿ ಬರ್ತಾ ಇದೆಯಾ ನೋಡಿ. ಬೇಕಂದರೆ ಪ್ರೀಮಿಯಂ ಮೆಂಬರ್ ಆಗಿ, ಇಲ್ಲಾಂದರೆ ಫ್ರೀನಲ್ಲೂ ನಡೆಯುತ್ತೆ. ಫ್ರೀ ಯೂಸರ್ ಕೂಡ ಆರಾಮಾಗಿ ಎಲ್ಲ ಸ್ಕ್ಯಾನ್ಸ್ನೆಲ್ಲ ಯೂಸ್ ಮಾಡ್ಬೋದು. ಎಕ್ಸಿಸ್ಟಿಂಗ್ ಡ್ಯಾಶ್ಬೋರ್ಡ್, ಎಕ್ಸಿಸ್ಟಿಂಗ್ ಸ್ಕ್ಯಾನ್ಸ್ನೆಲ್ಲ ಯೂಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ವೆಬ್ಸೈಟ್. ನಾನಂತೂ ಇದನ್ನು ತುಂಬ ಯೂಸ್ ಮಾಡೋದಂದರೆ ಇದು ಮತ್ತು ಟ್ರೇಡಿಂಗ್ ವ್ಯೂ ಎರಡೇ. ಟ್ರೇಡಿಂಗ್ ವ್ಯೂ ಚಾರ್ಟ್ಸ್ ವ್ಯೂ ಚೆನ್ನಾಗಿದೆ ಅಂತ ಅಷ್ಟೇ. ಬಟ್ ಟೆಕ್ನಿಕಲ್ ಸ್ಕ್ಯಾನಿಂಗ್ ಎಲ್ಲ ನಾನು ಚಾರ್ಟಿಂಗ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ತುಂಬ ಥ್ಯಾಂಕ್ಸ್ ನಿಮಗೆ. ನಿಮಗೆ ವೀಡಿಯೋಸ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ. ನನಗೊಂದು ಎನ್ಕರೇಜ್ಮೆಂಟ್ ಇರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬ್. ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್. ಆಮೇಲೆ ಕಮೆಂಟ್ಸ್ ಎಲ್ಲ ಹೇಳ್ತಾ ಇದ್ದೀರಾ ನನ್ನ ಫ್ರೆಂಡ್ಸ್ ಎಲ್ಲ, ಅವ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಇಂಪ್ರೂವೈಸ್ ಆಗ್ತಾಯಿದ್ದೀನಿ. ಇನ್ನೂ ತುಂಬ ಅನಾಲಿಸಿಸ್ ಬಗ್ಗೆ ಎಲ್ಲ ತುಂಬ ಹೇಳ್ಕೊಡೋದಿದೆ. ಗೋಯಿಂಗ್ ಫಾರ್ವರ್ಡ್ ವೀಡಿಯೋಸಲ್ಲೆಲ್ಲ ಹೇಳ್ಕೊಡ್ತೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ದಯವಿಟ್ಟು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಇಂಟ್ರೆಸ್ಟ್ ಇದ್ದರೆ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವಿಡಿಯೋನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡೋಣ, ಸ್ಟಾಕ್ ಅನಾಲಿಸಿಸು. ಓಕೆ, ಥ್ಯಾಂಕ್ ಯು.